ಇದು ಹೃದಯಗಳ ವಿಷಯ. ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಸರ್? ಒಂದು ಅದೇ ಅಫ್ಕೋರ್ಸ್ ಡೆಫಿನೆಟ್ಲಿ ಇತ್ತೀಚೆಗೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಯಂಗ್ಸ್ಟರ್ಸ್ ಅಲ್ಲಿ ಅಂತ ಕರಿತೀನಿ. ಯಂಗ್ ಟೀನೇಜರ್ಸ್ ಇರ್ಬೋದು ಅಥವಾ ಯಂಗ್ಸ್ಟರ್ಸ್ 20ನೇ ವಯಸ್ಸಿನ ಯುವಕ ಯುವತಿಯರು ಅಥವಾ 20ನೇ ಥರ್ಡ್ ಡಿಕೇಡ್ ಅಂತ ಕರಿತೀವಿ, ಫೋರ್ತ್ ಡಿಕೇಡ್ ಅಂತ ಕರಿತೀವಿ. ಅದಕ್ಕೆ ಕಾರಣಗಳು ಬಹಳಷ್ಟಿದೆ. ಮೇನ್ಲಿ ಅದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು. ಒಂದೇನಂತಂದ್ರೆ ನಾವು ಎಷ್ಟು ಆಹಾರ ಸೇವಿಸ್ತಿದೀವೋ ಅದನ್ನ ಕರಗಿಸ್ತಾ ಇಲ್ಲ. ಸೊ ದಟ್ ಇಸ್ ಒನ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಆಹಾರ ಅಥವಾ ಕ್ಯಾಲೋರೀಸ್ ಅಂತ ನಾವೇನ್ ಕರಿತೀವಿ ಅದು ಜಾಸ್ತಿ ಆಗ್ತಾ ಇದೆ. ಆಹಾರ ನಮ್ಮ ಶರೀರದಲ್ಲಿ ಜಾಸ್ತಿ ಆದ್ರೆ ಅದನ್ನ ನಾವು ಖರ್ಚು ಮಾಡದಲ್ಲೇ ಹಾಗೆ ಆಹಾರ ಸೇವನೆ ತಗೊಳ್ತಲೇ ಇದ್ರೆ ಅದು ಎಕ್ಸ್ಟ್ರಾ ಏನ್ ಕ್ಯಾಲೋರೀಸ್ ಇರುತ್ತೆ ಅದು ನಮ್ಮ ಶರೀರ ಫ್ಯಾಟ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗ ಅದು ಫ್ಯಾಟ್ ಆಗಿ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ ಅದು ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ನಮ್ಮ ಲಿವರ್ ಅದನ್ನೆಲ್ಲ ನೋಡ್ಕೊಳ್ತಿರುತ್ತೆ. ಯಾವಾಗ ಅದು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಎಲ್ಲ ಕಡೆ ಕಟ್ಕೊಳ್ತಾ ಹೋಗುತ್ತೆ. ಹೃದಯ ವೆರಿ ಸೆನ್ಸಿಟಿವ್. ಹೃದಯದಲ್ಲೇ ಅದು ಜಾಸ್ತಿ ಕಟ್ಕೊಳ್ಳೋ ಚಾನ್ಸಸ್ಸು. ಸೊ ಅದು ಕಟ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ಟ್ರೋಕ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕೈ ಕಾಲುಗಳಲ್ಲಿ ಕಟ್ಕೊಂಡ್ರೆ ಗ್ಯಾಂಗ್ರೀನ್ ಆಗ್ತಕ್ಕಂಥ ಸಾಧ್ಯತೆಗಳು, ಈ ತರ ಬೇರೆ ಬೇರೆ ಕಾಯಿಲೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಸೊ ಮೇನ್ಲಿ ಆಹಾರ. ಎರಡನೇದು ವ್ಯಾಯಾಮ. ಸೊ ಹಾರ್ಡ್ಲಿ ಎಕ್ಸರ್ಸೈಸಸ್ ಯಾರು ಮಾಡೋದೇ ಇಲ್ಲ. ಎಲ್ಲ ಎಲ್ಲ ಮೇನ್ಲಿ ಎಲ್ಲ ಇಂಡೋರ್ ವರ್ಕ್ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ. ಸೊ ಮಕ್ಳಿಗೆ ಸುಸ್ತಾಗ್ಬಿಡ್ತಾರೆ ಅನ್ನೋದು ತಾಯಿಯಂದ್ರು ತಂದೆಯಂದ್ರು. ಸೊ ಸ್ಕೂಲಿಗೆ ಹೋಗಿ ಬರದೆ ಸುಸ್ತಾಗ್ಬಿಟ್ಟಿರುತ್ತೆ. ಎಕ್ಸ್ಟೆಂಡ್ ಅವರ್ಸ್ ಆಫ್ ಸ್ಕೂಲ್ ಆಗ್ಬಿಟ್ಟಿದೆ. ಸೊ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ 6 ಬರ್ತಾರೆ, ಸಮಯನೂ ಸಿಗೋದಿಲ್ಲ. ಸೊ ಮತ್ತೆ ಅದರ ಜೊತೆಗೆ ಏನಾಗ್ತಾ ಇದೆ, ಹೋಮ್ ವರ್ಕ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ತಂದೆ ತಾಯಿಗಳು ಅವ್ರದೇ ಆದಂತ ಪ್ರೆಷರ್ಸ್ ಇರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಇದೆ. ಎರಡನೇದು ಜಂಕ್ ಫುಡ್ ಜಾಸ್ತಿ ಆಗ್ತಾ ಇದೆ. ಸೊ ತುಂಬಾ ಫ್ಯಾನ್ಸಿ ಆಗಿರ್ತಕ್ಕಂತಹ, ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಒಂದು ಫುಡ್ಗೆ ಎಲ್ಲರೂ ಮಾರೋಗ್ತಾ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು, ಇದು ತುಂಬಾ ರೇರ್ ಇರ್ತಿತ್ತು, ತುಂಬಾ ಕಮ್ಮಿ. ಏನಾದ್ರೂ ಹೊರಗಡೆ ಈಗ ನಾವು ಯಂಗ್ಸ್ಟರ್ಸ್ ಇದ್ದಾಗ ಈ ಹೊರಗಡೆ ತಿನ್ನೋದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಹೊರಗಡೆ ಅಲ್ಲಿ ತಿಂದೆ ಇದು ತಿಂದೆ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಏನೇ ಬೇಕಿರೋ ಎಲ್ಲ ಮನೆಯಲ್ಲಿ ತಿನ್ಬೇಕಾಗಿತ್ತು, ಆ ತರ ಎಲ್ಲ. ಈಗ ಎವ್ರಿ ಡೇ ಹೊರಗಡೆ ತಿನ್ನೋದು ಕಾಮನ್ ಆಗ್ಬಿಟ್ಟಿದೆ. ಮೈದಾ ಬೇಸ್ಡ್ ಫುಡ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ವೀಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಎಲ್ಲಾದು ಸೇರಿ ತೊಂದರೆ ಮಾಡ್ತಾ ಇದೆ. ಇದು ಹೃದಯಗಳ ವಿಷಯ.